ಆತ್ಮೀಯರೇ ನಮಸ್ಕಾರ. ಆ, ಒಂದು ವಿಶೇಷವಾದಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ನಾನು ಪರಿಚಯಿಸಲಿಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಯಾರು ಅಂತ ಗೊತ್ತಾ ನಿಮಗೆ? ಕುಷ್ಟಗಿ ತಾಲೂಕಿನ ದೋಟಿಹಾಳ್ ಗ್ರಾಮದ ಶ್ರೀನಿವಾಸ್ ಕಂಟ್ಲಿ. ಈ ಶ್ರೀನಿವಾಸ್ ಕಂಟ್ಲಿ ಅನ್ನುವ ಒಬ್ಬ ರೈತ ವ್ಯಕ್ತಿ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಅನೇಕ ಸೇವೆಗಳನ್ನು ಮಾಡಿಕೊಂಡು ಬರ್ತಕ್ಕಂಥ ನಮ್ಮ ಶ್ರೀನಿವಾಸ್ ಕಂಟ್ಲಿ ಜೊತೆ ಇವತ್ತು ನಾನಿದ್ದೀನಿ. ಅವ್ರ ಜೊತೆ ಕೆಲವು ಮಾತುಗಳನ್ನು ಆಡೋಣ. ಈಗ ನಮ್ಮ ಜೊತೆ ಶ್ರೀನಿವಾಸ್ ಕಂಟ್ಲಿ. ನಮಸ್ಕಾರ ಶ್ರೀನಿವಾಸ್ ಅವರು. ನಾನು ಹೇಳ್ತಾ ಇದ್ದೇನೆ ಶ್ರೀನಿವಾಸ್ ಕಂಟ್ಲಿ ಯಾರು ಅಂತೇಳಿ. ತಾವು ನೋಡ್ತಾ ಇದ್ದೀರಿ, ಕೃಷಕಾಯದ ಈ ಒಬ್ಬ ಯುವಕ ಮಾಡಿದಂಥ ಕೆಲಸ ಅದ್ಭುತ ಅಂತೇಳಿ. ಕರ್ನಾಟಕ ರಾಜ್ಯ ಸರ್ಕಾರದ ಯುವ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ಶ್ರೀನಿವಾಸ್ ಕಂಟ್ಲಿ ಅವರು. ಶ್ರೀನಿವಾಸ್ ಅವರೇ, ಈ ನಿಮಗೆ ಸಮಾಜ ಸೇವೆ ಮಾಡಬೇಕು ಅಂತ ಹೆಂಗೆ ನಿಮ್ಮ ಪ್ರೇರಣೆ ಆಯಿತು ಅಂತ? 1992ರಲ್ಲಿ ನಾನು ಕೃಷಿಯಲ್ಲಿ ಕೆಲಸಕ್ಕಿದ್ದೆ. ಅವಾಗೆಲ್ಲ ಸಂಘ ಸಂಸ್ಥೆಗಳನ್ನು ನೋಡಿ ನಾನು ಹಿಂಗೆ ಯಾಕೆ ಆಗಬಾರ್ದು ಅಂತಂದು ಒಂದು ಸಂಘ ಸಂಸ್ಥೆಯ ಬಗ್ಗೆ ಮಾಹಿತಿ ತೊಗೊಂಡು ಶೇಖರಗೌಡರು ಮತ್ತು ಶರಣಪ್ಪಯ್ಯವ್ರ ಜೊತೆ ಸಂಘವನ್ನು ಸ್ಥಾಪನೆ. ಹಾಗಾದರೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ನೀವು ಆಗಿನ ಕಾಲದಲ್ಲಿ ಕಾರ್ಯಕ್ರಮ ಎಂತೆಂಥ ಕಾರ್ಯಕ್ರಮ ಮಾಡ್ತಾ ಬಂದಿರಿ? ನಾನು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಮಾಡುತ್ತಾ ನಾನು ಮೊದಲಿಗೆ ಗುರುತಿಸ್ಕೊಂಡಿದ್ದೆ. ನಂತರ ಎಲ್ಲವನ್ನು ಮಾಡುವಂಥ ಇದರಲ್ಲಿ ಯುವಜನ ಮೇಳ ಅಂತ ಹೋಗಿ ನಾನು ಹೋಗ್ತಾಯಿದ್ದೆ. ಯುವಜನ ಮೇಳ ಅಂದರೆ ನೆನಪಾಯ್ತು ನನಗೆ. ಶೇಖರಗೌಡರು ಪಾಟೀಲ್ ಗುಂಗೇರಿ ಅವರು, ಶರಣಪ್ಪ ವಡಿಗೇರಿ ಅವರು, ಅವ್ರದ್ದೊಂದು ತಂಡನೇ ಇತ್ತದು. ರಾಜ್ಯ ಮಟ್ಟದವರೆಗೂ ಅವರು ತಮ್ಮ ತಂಡಗಳನ್ನು ತೊಗೊಂಡು ಹೋಗ್ತಾಯಿದ್ರು. ಈ ಯುವಜನ ಮೇಳದಲ್ಲಿ ನಿಮ್ಮ ತಂಡ ಏನಾದರೂ ಪ್ರಶಸ್ತಿ ಪಡಿತಾ ನಿಮ್ಮ ಅವಧಿಯಲ್ಲಿ? ನನ್ನ ಮುಖಂಡತ್ವದಲ್ಲಿ ದೊಡ್ಡಾಟ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಮಹಿಳಾ ಗ್ರೂಪ್ ಕೂಡ ರಾಜ್ಯ ಮಟ್ಟದಲ್ಲಿ ಪ್ರಥಮ ಎಲ್ಲವೂ ಕೋಲಾಟ, ಜಾನಪದ ನೃತ್ಯ, ದಿಶಕಲ್ಪದ ಮತ್ತು ಜಾನಪದ ನೃತ್ಯದಲ್ಲಿ ನಮ್ಮ ಸ್ಥಾನಗಳು ಪ್ರಥಮ. ಶ್ರೀನಿವಾಸ್ ಕಂಟ್ಲಿ ಅವರು, ಅವರ ತಂದೆ ಸ್ವಾತಂತ್ರ್ಯ ಹೋರಾಟಗಾರ, ನೇಕಾರಿಕೆಯವರ ಕುಲಕರ್ಮಿ. ಅದನ್ನು ಇಟ್ಟುಕೊಂಡು ಕೂಡ ನಮ್ಮ ಶ್ರೀನಿವಾಸ್ ಅವರು ಯಾವುದೇ ಒಂದು ಉದ್ಯೋಗ ಅಂತಂದರೆ ಅವರು ಸಮಾಜಮುಖಿ ಕೆಲಸಗಳನ್ನೇ ಅನೇಕ ಜನರನ್ನು ರಾಜ್ಯ ಮಟ್ಟದವರೆಗೆ ಪರಿಚಯಿಸಿದಂಥ ಕೀರ್ತಿ ಕೂಡ ನಮ್ಮ ಕಂಟ್ಲಿಯವರಿಗೆ ಅದು ಸಲ್ತಾ ಇದೆ. ಇನ್ನೊಂದು ವಿಶೇಷವಾದ ವಿಚಾರ ಅಂತಂದರೆ, ದೋಟಿಹಾಳ್ ಅಂತ ಒಂದು ಸಾಂಸ್ಕೃತಿಕ ಗ್ರಾಮದಲ್ಲಿ ಹಲವಾರು ಜನರು ವಿದ್ವಾಂಸರನ್ನ, ಸಾಹಿತಿಗಳನ್ನು, ಬರಹಗಾರನ, ಕಲಾವಿದರನ್ನ ಕರೆಸಿಕೊಂಡು ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ನಮ್ಮ ಶ್ರೀನಿವಾಸ್ ಕಂಟ್ಲಿಯವರ ಒಂದು ಹವ್ಯಾಸ ಅಂದರೂ ಕೂಡ ತಪ್ಪಾಗ್ತಿಲ್ಲ. ಎಷ್ಟು ಜನರಿಗೆ ತಾವು ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾರೆ? ಇಲ್ಲಿವರೆಗೂ ಸರ್ ಇವತ್ತಿನ ಕಾರ್ಯಕ್ರಮವನ್ನು ಹಿಡಿದು 40 ಜನ ಮಹಿಳೆಯರಿಗೆ ಇಲ್ಲಿವರೆಗೂ ಸಿಕ್ಕಿದ್ವಿ ಸರ್. ನಾವು ಹೋದ ವರ್ಷ 11 ಜನಕ್ಕೆ ಕೊಪ್ಪಳ ಗವಿಶ್ರೀ ಅವರ ಹೆಸರಲ್ಲೂ ಕೂಡ ಪ್ರಶಸ್ತಿ ವಿಜಯನಗರದ ಕಿತ್ತೂರಾಣಿ ಚೆನ್ನಮ್ಮ, ಗವಿಶ್ರೀ ಪ್ರಶಸ್ತಿ ಮತ್ತು ಇನ್ನೂ ಹಲವಾರು ಇಲ್ಲಿ ಅಂದರೆ ಎಲೆಮರೆ ಕಾಯಿ ಅಂತಿರ್ತಕ್ಕಂಥ ಪ್ರತಿಭಾನ್ವಿತರನ್ನು, ಸಮಾಜ ಸೇವಕರನ್ನ ಗುರುತಿಸಿ ತಾವು ಸೇವೆಯನ್ನು ಮಾಡ್ತಾ ಇದ್ದಾರೆ. ಕಂಟ್ಲಿಯವರೇ, ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾವುದಾದ್ರೂ ಪ್ರಶಸ್ತಿ, ಪುರಸ್ಕಾರ ಏನೇನು ಲಭಿಸಿದೆ ತಮಗೆ? ನನಗೆ 1989 ಮತ್ತು 2000 ಇಸ್ವಿಯಲ್ಲಿ ಭಾರತ ಸರ್ಕಾರ ನಿರ್ವಹಿಸಿದರು ಜಿಲ್ಲಾ ಯುವ ಪ್ರಶಸ್ತಿ ಕೊಟ್ಟು ನಂತರ 2003 ಮತ್ತು 4ನೇ ಸಾಲಿನಲ್ಲಿ ರಾಜ್ಯ ಯುವ ಪ್ರಶಸ್ತಿಯನ್ನು ಧನಸಂಕರ್ಗಳು ಕೊಟ್ಟಿದ್ದಾರೆ. ಹಾಗಾದರೆ ನೆಹರು ಯುವ ಕೇಂದ್ರದಿಂದ ಯುವ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ಶ್ರೀನಿವಾಸ್ ಕಂಟ್ಲಿ ಅವರ ಅಷ್ಟೇನು ಆರ್ಥಿಕವಾಗಿ ಸಬಲರು. ನಾವು ಇವತ್ತು ಸಮಾಜ ಸೇವೆ ಮಾಡ್ತಾ ಸಮಾಜಕ್ಕಾಗಿ ದುಡಿದು ಸಮಾಜದ ಋಣವನ್ನು ತೀರಿಸ್ತಕ್ಕಂಥ ಅಪರೂಪದ ಒಬ್ಬ ವ್ಯಕ್ತಿತ್ವ ನಮ್ಮ ಶ್ರೀನಿವಾಸ್ ಕಂಟ್ಲಿ ಅವರು. ಯಾಕಂತಂದರೆ ಈ ಸಮಾಜ ಸೇವೆ ಮಾಡಬೇಕಂದ್ರೆ ಆರ್ಥಿಕವಾಗಿ ನಮಗೆ ಧನ ಸಹಾಯ ಬೇಕಾಗ್ತದೆ. ಆದರೆ ಗ್ರಾಮ ಪಂಚಾಯತ್ ಇರ್ಬೋದು, ಮತ್ತು ಸರ್ಕಾರಗಳಿರ್ಬೋದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರ್ಬೋದು, ಇವರ ಸಹಕಾರವನ್ನು ತೆಗೆದುಕೊಂಡು ನಮ್ಮ ಶ್ರೀನಿವಾಸ್ ಕಂಟ್ಲಿ ಅವರು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಈಗ ಶ್ರೀನಿವಾಸ್ ಅವರೇ, ಇನ್ನೊಂದು ವಿಚಾರ ಅಂತಂದರೆ, ಈಗ ಈ ದೋಟಿಹಾಳ್ ಗ್ರಾಮಕ್ಕೂ ಮತ್ತು ಸಾಂಸ್ಕೃತಿಕಕ್ಕೂ ಕಾರ್ಯಕ್ರಮಕ್ಕೂ ಏನದು ನಂಟು ಅಂತ? ಮೊದಲಿಂದನೇ ನಮ್ಮಲ್ಲಿ ಕಲಾವಿದರು, ನಾಟಕ ಆಡೋರು ಕಲಾವಿದರು ಅವರು ಇದ್ದರು ಸರ್. ಈಗೆಲ್ಲ ಅವರು ಹೋಗಿಂದ ನಮ್ಮಲ್ಲಿ ಕುಂಠಿತ ಆಗ್ತಿದೆ. ಅದಕ್ಕೆ ಜನರಿಗೆ ಇದಾಗಲಿ ಅಂತ ನಾನು ಕಲಾವಿದರನ್ನ ಗುರುತಿಸ್ತಾ ಇದ್ದೀನಿ. ನೋಡಿ, ಕಳೆದ 20 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ತನಗಾಗಿ ಏನನ್ನೂ ಅಪೇಕ್ಷೆ ಮಾಡದೆ ಸಾರ್ವಜನಿಕವಾಗಿ ಸಾರ್ವಜನಿಕರನ್ನು ಗುರುತಿಸಿ ಅವರಿಗೆ ಗೌರವಿಸಿ ಅವರನ್ನು ಬೆಳೆಸ್ತಕ್ಕಂಥ ಅಪರೂಪದ ವ್ಯಕ್ತಿ ನಮ್ಮ ಶ್ರೀನಿವಾಸ್ ಕಂಟ್ಲಿ ಅವರು. ಕಂಟ್ಲಿ ಅವರೇ, ಮತ್ತು ಮುಂದಿನ ವಿಚಾರಗಳು, ಮುಂದಿನ ಕಾರ್ಯಕ್ರಮಗಳನ್ನು ಏನೇನು ನಂಬ್ಕೊಂಡಿದ್ದೀರಾ? ನಾನು ನಮ್ಮ ತಂದೆ ಹೆಸರಲ್ಲೇ ಒಂದು ಅನಾಥಾಶ್ರಮ ಮಾಡಬೇಕಂತ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಸರ್. ನಮ್ಮ ತಂದೆ ಹೆಸರಲ್ಲೇ ಒಂದು ದೊಡ್ಡ ಇದು ಕೂಡ ಮಾಡಬೇಕಂತ ಒಂದು ಆಲೋಚನೆ ಇದೆ.
ನಾನು ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಒಂದು ಕನಸು ಕಾಣ್ತಾ ಇದ್ದೀನಿ. ನಾವು ಹೋದ ವರ್ಷ ಪದ್ಮಶ್ರೀ ಹಾಕಿದ್ದೆ ಅಲ್ಲಿ, ಆದರೆ ಎಲ್ಲ ಪ್ರಶಸ್ತಿಗಳನ್ನು ತೊಗೊಂಡು ನಮ್ಮ ಊರಿಗೆ ಒಂದು ಕೀರ್ತಿ ಬರ್ತಂತ. ನಮ್ಮ ತಂದೆಯವರು ಕೂಡ ರಾಜ್ಯ ಸಹಕಾರ ಚಳವಳಿಯಲ್ಲಿ ರಾಜ್ಯ ಪ್ರಶಸ್ತಿ ತಗೊಂಡ್ರು. ಗೋಟ್ಯಾಳ ಗ್ರಾಮ ಅಂದರೆ ವಿಠಪ್ಪ ಕಟ್ಟಿಯವರು ನೆನಪಾಗ್ತಾರೆ. ಗೋಟ್ಯಾಳ ಗ್ರಾಮ ಅಂದರೆ ಅವಧೂತ ಸುಬ್ರಹ್ಮಣ್ಯ ಸ್ವಾಮಿಗಳು ನೆನಪಾಗ್ತಾರೆ. ಗೋಟ್ಯಾಳ ಗ್ರಾಮ ಅಂತಂತಂದರೆ ಅದೊಂದು ಸಾಂಸ್ಕೃತಿಕವಾದ ಗ್ರಾಮ. ಅದರ ಪಕ್ಕದಲ್ಲಿ ಕೇಸೂರು ಅಂತ ಒಂದು ಗ್ರಾಮ ಇದೆ. ಗೋಟೆಹಾಳು ಮತ್ತು ಕೇಸೂರು ಅವಳಿ ಗ್ರಾಮಗಳಿವೆ. ಅಂಥ ಒಂದು ಗ್ರಾಮದಲ್ಲಿ ಬೆಳೆದು ಬಂದಂಥ ನಮ್ಮ ಶ್ರೀನಿವಾಸ ಕಟ್ಟಿಯವರಿಗೆ ಒಂದು ಆಶೆ ಏನಂತಂದರೆ ರಾಜ್ಯೋತ್ಸವ ಪ್ರಶಸ್ತಿ ಸರ್ಕಾರ ನನ್ನನ್ನು ಗುರುತಿಸಬೇಕು, ಇನ್ನೊಂದು ತಮ್ಮ ತಂದೆಯವರ ಹೆಸರಿನಲ್ಲಿ ಒಂದು ಅನಾಥಾಶ್ರಮ ಮಾಡಬೇಕು ಅನ್ನೋದಿದೆ. ಅದು ಆದಷ್ಟು ಬೇಗ ಅವರ ಆಸೆಗಳು ಈಡೇರಲಿ. ಪದ್ಮಶ್ರೀ ಕೂಡ ಅದಕ್ಕೆ ನಾನು ಹಾಕಿದ್ದೆ ಅರ್ಜಿಯನ್ನು ಮಾತನ್ನು ಕೂಡ ಹೇಳಿದರು. ಅದು ಭಾರತ ಸರ್ಕಾರ ಕೂಡ ಅವರನ್ನು ಗುರುತಿಸುವಂಥ ಕೆಲಸ ಆಗಲಿ. ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡುವಂಥ ಶಕ್ತಿ ನಮ್ಮ ಶ್ರೀನಿವಾಸ ಕಂಠಿ ಅವರಿಗೆ ದೊರಕಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದುವರೆಗೂ ನನ್ನ ಜೊತೆ ಮಾತಾಡಿದ್ದು ಶ್ರೀನಿವಾಸ ಕಂಠಿ. ನಮಸ್ಕಾರ.